ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ರೈತರಿಗೆ ಸಕಾಲದಲ್ಲಿ ವಿತರಿಸದೆ ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಕೆ.ಪಿ. ಭೂತಯ್ಯ, ಕೇಂದ್ರ ಸರ್ಕಾರ ಮತ್ತು ವಿಮಾ ಕಂಪನಿಗಳು 3 ತಿಂಗಳ ಹಿಂದೆಯೇ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದರೂ ರೈತರಿಗೆ ಇನ್ನೂ ಹಣ ತಲುಪಿಲ್ಲ ಎಂದು ಆರೋಪಿಸಿದರು. ಕಳೆದ ಡಿಸೆಂಬರ್ ತಿಂಗಳಿಂದ ರೈತರು ನಿರಂತರವಾಗಿ ಪ್ರತಿಭಟನೆ, ಮನವಿ ಸಲ್ಲಿಕೆ ಹಾಗೂ ಹೋರಾಟಗಳನ್ನು ನಡೆಸುತ್ತಿದ್ದರೂ ಸರ್ಕಾರ ಯಾವುದೇ ಸ್ಪಂದನೆ ನೀಡದೆ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ದೂರಿದರು. ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ಸರ್ಕಾರ ಪರಿಹಾರದ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ ಅವರು, ರೈತರಿಗೆ ಸಿಗಬೇಕಾದ ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗಾಧಿಕಾರಿ ಕಚೇರಿ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಜಮಾ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಬಸವರೆಡ್ಡಿ, ಕೆ.ಪಿ. ಭೂತಯ್ಯ, ರೆಡ್ಡಿಹಳ್ಳಿ ವೀರಣ್ಣ, ಕೆಆರ್ಎಸ್ ಪಕ್ಷದ ಮಾರುತಿ, ರಾಜಣ್ಣ, ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದಕ್ಕೆ ಕಡಲೆಕಾಯಿಯನ್ನ ಯಾರೇ ನಮಗೆ ಖರೀದಿ ಕೊಟ್ಟು ತಗೋಬಾರ್ದು, ಎಲ್ಲ ಫ್ರೀ ಕೊಡಬೇಕು ಅಂತ ನಾವು ಸರ್ಕಾರ ಗೊಬ್ಬರ ಫ್ರೀ ಕೊಟ್ಟರೆ ಸರ್ಕಾರಕ್ಕೆ ಹೋಗಿ ಮತ್ತು ಅನ್ನ ಬೆಳೆ ಯಾವ ಬೆಳೆದು ಕಾಕಲ್ ಮಂದಿ ಬೆಳೆದಾಗ್ತಾರೆ ಕಡಲೆಕಾಯಿ ಗೊಬ್ಬರ ಎಲ್ಲನೂ ಹಂಗಾಗಿಟ್ಟು ಎಂಥ ಚಳವಳಿ ಮಾಡೋದು ನಾನು ಅವ್ರಿಗೆ ಹೇಳಿದ್ರು. 600 ಕೋಟಿ ರಾಜ್ಯ ಸರ್ಕಾರ ತೆರಿಗೆ ಹಾಕಿದ್ದೆ. ತೆಗೆದಿದ್ದು ರಾಜ್ಯ ಸರ್ಕಾರ ತೆರಿಗೆ ಹಾಕಿ ಎಷ್ಟು ದಿವಸ ಆಗಿ ಇವತ್ತು ಟೋಲ ಮಾಡಿ 9 ದಿವಸ ಆಯಿತು. ಅದಕ್ಕಿಂತ ಮಾಡಿ 2 ದಿವಸ ಒಂದು ಟ್ರೆಜರಿಯಿಂದ ದುಡ್ಡು ಡಿಸ್ಪೆಚ್ ಆಗುತ್ತೆ. ಎಷ್ಟು ದಿವಸ ಬೇಕು? ಅದಕ್ಕೆ ಈಗ 12,000 ರೂಪಾಯಿ ಮಾಡಿದ್ದಾರೆ. ಶೇಂಗಾ ಕೃಷಿ ಇಲಾಖೆಯಿಂದ ರೈತರು ಖರೀದಿಸೋದಂದ್ರೆ 12,000 ರೂಪಾಯಿ. ನಾವು ಮಾರಾಟ ಮಾಡೋರು ಯಾರು 12,000 ರೂಪಾಯಿ ಮಾರಿದಾರ? ಇಲ್ಲಿ ತಾರತಮ್ಯ 4,000 ಕಾಯಿ ಬಿಸಾಕಿ ಹೋಗಿ ಬೆಳೆ ಬರಲ್ಲ ಅಂತೇಳಿ 4,000 12,000 ರೂಪಾಯಿ ಒಂದು ಕ್ವಿಂಟಲ್ ಮಾಡೋದು. ಅಂದರೆ ದ್ರಾಕ್ಷಿ ಮ್ಯಾಲೆ ಕಟ್ಬಿಟ್ಟು ತಿಂದ್ರೆ ಅಂತ ಹೇಳೋದು, ಯಾರು ಸಿಗುತ್ತೆ ವಾಪಸ್ ಆಗೋದು. ಈ ಥರ ಸರ್ಕಾರದ ಒಂದು ಧ್ವನಿ ಇದೆ. ಇಂಥವೆಲ್ಲ ನೋಡ್ಬಿಟ್ಟು ಎಲ್ಲ ರೈತರಿಗೆ ಮೋಸ ಮಾಡೋಂಥ ವ್ಯವಸ್ಥೆನೇ ಕಾಣ್ತಾ ಇದೆ. ರೈತ ವಿರೋಧಿ ಕಾನೂನು ಜಾರಿ ತರುವಂಥ ವ್ಯವಸ್ಥೆನೇ ಕಾಣ್ತಾ ಇದೆ ನಾವು. ಅದಕ್ಕೆ ಈಗ ನಾವೇನು ಮಾಡಬೇಕು? ಎಷ್ಟೊಂದು ಸ್ಟ್ರೈಕ್ ಮಾಡಬೇಕು. ಆ ಸ್ಟ್ರೈಕಲ್ಲಿ ಸ್ವಲ್ಪ ಬೆಲೆ ಇಲ್ವಾ? ಒಂದು ಪ್ರತಿಭಟನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಆ ಪ್ರತಿಭಟನೆಗೆ, ಆ ಚಳವಳಿಗೆ ಸ್ಪಂದಿಸಿ ಆ ಸೌಲಭ್ಯನ ಕೊಟ್ಟಾಗ ಮಾತ್ರ ಸರ್ಕಾರ ಒಂದು ಬೆಲೆ ಇದೆ. ನಾವು ಎಷ್ಟು ಪ್ರತಿಭಟನೆ ಮಾಡಿದ್ರೆ ಸರ್ಕಾರನೇ ಇಲ್ಲ ಅಂತಂದರೆ ನಮ್ಮ ಪಾಲಿಗೆ ರೈತರ ದೃಷ್ಟಿಯಿಂದ